ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆ ವಿಶೇಷವಾದಂಥ ಸಂಚಿಕೆ. ಬಹುತೇಕವಾಗಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ, ಮದುವೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡೂ ಕುಟುಂಬದವರು ಒಪ್ಪಿ ನಿರ್ಣಯ ತೆಗೆದುಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಮಾಡ್ತಾರೆ. ಬಟ್ ಸಾಲಾವಳಿನೂ ನೋಡಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಮಾಡ್ತಕ್ಕಂಥವ್ರು ಉಂಟು. ಆದರೆ ಗಂಡು ಹೆಣ್ಣು ಒಪ್ಪಿರ್ತಾರೆ, ಎರಡು ಕುಟುಂಬದವ್ರಿಗೂ ಇಷ್ಟ ಆಗಿರುತ್ತೆ, ಖುಷಿ ಇರುತ್ತೆ. ಮದುವೆ ಆದ ಮೇಲೆ ಸಮಸ್ಯೆ ಉಂಟಾದರೆ ಏನಾಗಬಹುದು? ತಪ್ಪು ಅವ್ರ ಕುಟುಂಬದವ್ರದ್ದು ಅಲ್ಲ, ಈ ಕುಟುಂಬದವ್ರದ್ದು ಅಲ್ಲ. ಮದುವೆಯ ಮುಹೂರ್ತ ಕೊಡ್ತಾರಲ್ಲ, ಅವರು ಮಾಡ್ತಕ್ಕಂಥ ಅಚಾತುರ್ಯದಿಂದ ಮದುವೆ ಆದ ಕ್ಷಣದಿಂದ ಆ ಅನ್ಯೋನ್ಯತೆ ಎರಡು ಕುಟುಂಬಗಳಲ್ಲಿ ದೂರ ಆಗುತ್ತೆ. ಗಂಡು ಹೆಣ್ಣಿಗೆ ಅವನು ಬೇಡ ಅಂತ ಇವ್ರಿಗೆ, ಇವ್ರು ಬೇಡ ಅಂತ ಅವ್ರಿಗೆ, ಈ ರೀತಿಯಾಗಿ ಮನಸ್ತಾಪ ಆಗಿರ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಇವತ್ತು ತಿಳಿಸ್ತಾ ಇದೆ. ಇವರು ಇಷ್ಟಪಟ್ಟು, ಎರಡು ಕುಟುಂಬದವ್ರು ಇಷ್ಟಪಟ್ಟು ಮದುವೆ ಮಾಡಿದ್ದಾರೆ. ಮದುವೆ ಮುಹೂರ್ತ ಈ ರೀತಿ ಇದೆ: 29/8/2018 ಮದುವೆ ಆಗಿರ್ತಕ್ಕಂಥದ್ದು. ಬುಧವಾರ 9:30 ಬೆಳಿಗ್ಗೆ. ಕನ್ಯಾ ಲಗ್ನದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. ಗುರು ತುಲಾ ರಾಶಿಯಲ್ಲಿ, ಶನಿ ಭಗವಾನರು ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕೇತು 5ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಬುಧ ರಾಹು ಕಟಕ ರಾಶಿಯಲ್ಲಿ, ರವಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಲಗ್ನ ಕುಂಡಲಿಯಲ್ಲಿ ಮುಹೂರ್ತ ಹೇಗೆ ತಪ್ಪಾಗುತ್ತೆ ಅಂತಕ್ಕಂಥದ್ದಾಗಿ ನೋಡೋಣ. ಲಗ್ನಾಧಿಪತಿಯಾದಂಥ ಬುಧನಿಗೆ ರಾಹು ಕೇತು ಸಂಬಂಧ ಬಂದು ನಿರ್ಬಲನಾಗಿದ್ದಾನೆ. ಹಾಗೆ ಶತ್ರುಗ್ರಹ ಉಚ್ಚನಾಗಿ ಕುಜ ನೋಡೋದ್ರಿಂದ ಪರಿಪೂರ್ಣವಾಗಿ ನಿರ್ಬಲನಾಗಿದ್ದಾನೆ. ಅಂದರೆ ಲಗ್ನಾಧಿಪತಿ ಫೇಲ್ಯೂರ್ ಆದಾಗ ಆ ಮಾಡ್ತಕ್ಕಂಥ ಕಾರ್ಯದ ಫಲ ಯಾರಿಗೂ ಸಿಗೋಲ್ಲ. ಇನ್ನು ವಿವಾಹಕಾರಕ ಶುಕ್ರನ ವಿಚಾರಕ್ಕೆ ಬರೋಣ. ಇಲ್ಲಿ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಅಂದರೆ ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವಿವಾಹಾದಿ ಕಾರ್ಯಗಳು, ಅಥವಾ ಒಂದು ಬಟ್ಟೆ ಅಂಗಡಿ ಮಾಡಲಿ, ಅಥವಾ ಒಂದು ಹೋಟೆಲ್ ಮಾಡಲಿ, ಅಥವಾ ಇನ್ನಿತರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದಾಗಲೂ ಅದು ಫಲಪ್ರದ ಆಗೋದಿಲ್ಲ. ಅಂದರೆ ಗ್ರಹಗಳೇ ನಿರ್ಬಲವಾದಾಗ ನಿಮಗೆ ಫಲ ಹೇಗೆ ಕೊಡ್ತವೆ? ಎರಡನೆಯ ವಿಚಾರ ಆಯಿತು. ಮೂರನೇ ವಿಚಾರಕ್ಕೆ ಬರೋಣ. ಸುಖ ಸ್ಥಾನದಲ್ಲಿ ಧನುಸ್ಸು ರಾಶಿಯಲ್ಲಿ ಶನಿ ಭಗವಾನ, ಅಂದರೆ ಗಂಡ ಹೆಂಡತಿಯ ಸುಖ ಸ್ಥಾನ ಅಂತೀವಿ. ಎರಡೂ ಮನೆಗೂ ಕುಟುಂಬ ಸ್ಥಾನ ಅಂತಲೂ ಕರಿತೇವೆ. ಇಲ್ಲಿ ಅನುಮಾನಕಾರಕ ಪಾಪಗ್ರಹ ಶನಿ ಭಗವಾನರು ಸ್ಥಿತನಾಗಿರೋದ್ರಿಂದ ಮದುವೆಯಾದ ಕ್ಷಣದಿಂದಲೂ ಅವ್ರ ಮೇಲೆ ಇವ್ರಿಗನುಮಾನ, ಇವ್ರ ಮೇಲೆ ಅವ್ರಿಗನುಮಾನ ಆಗಿ, ಹಾಗೂ ಲಗ್ನವನ್ನು 10ನೇ ದೃಷ್ಟಿಯಿಂದ ಶನಿ ಭಗವಾನರು ಕೇಂದ್ರ ಸ್ಥಾನದಿಂದ ನೋಡೋದ್ರಿಂದ ಲಗ್ನಾಧಿಪತಿ, ಲಗ್ನದಲ್ಲಿರತಕ್ಕಂಥ ಎಲ್ಲ ಗ್ರಹಗಳು ವಿಫಲ ಆದವು. ಇಲ್ಲಿ ಪೂರ್ಣ ಪ್ರಮಾಣವಾದಂಥ ದೋಷಕ್ಕೆ ಒಳಪಟ್ಟ ಮುಹೂರ್ತ ಆಯಿತು. ಇನ್ನು ಇನ್ನೊಂದು ವಿಚಾರವನ್ನು ನೋಡೋದಾದರೆ, ಮನಸ್ಸು ಕಾರಕ ಚಂದ್ರ, ಶುಭ ಗ್ರಹಗಳಿಗೆಲ್ಲ ನಾವು ಈ ಚಂದ್ರನನ್ನು ಗಣನೆಗೆ ತೆಗೆದುಕೊತೀವಿ. ಲಗ್ನದಿಂದ 7ನೇ ಮನೆಯಲ್ಲಿ 11ನೇ ಅಧಿಪತಿಯಾದಂಥ ಚಂದ್ರ 7ನೇ ಮನೆಯಲ್ಲಿ ಬಾಧಕ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅಂದರೆ ಲಗ್ನಾಧಿಪತಿ ಬುಧ ನಿರ್ಬಲ,
ಮನಸ್ಸು ಕಾರಕ ಚಂದ್ರ ಬಾಧಕ ಸ್ಥಾನದಲ್ಲಿ ಇದ್ದು ಚಂದ್ರ ನಿರ್ಬಲನಾಗೋದ್ರಿಂದ ಇಲ್ಲಿ ಲಗ್ನಕ್ಕಾಗಲಿ ಚಂದ್ರನಿಗಾಗಲಿ ಯಾವುದೇ ಶುಭಗ್ರಹಗಳ ದೃಷ್ಟಿ ಇಲ್ಲದೆ ಪಾಪಗ್ರಹಗಳ ಪ್ರಭಾವ ಜಾಸ್ತಿಯಾಗಿ ಮದುವೆಯಾದ ಕ್ಷಣದಿಂದಲೂ ಇವರಿಗೆ ಮನಸ್ತಾಪಗಳು, ವೈರತ್ವಗಳು, ಅನುಮಾನಗಳು ಜಾಸ್ತಿಯಾಗಿ ದಿನೇ ಅನಂತರ ಇವರು ಡೈವರ್ಸ್ ಹಂತಕ್ಕೆ ಹೋಗಿ ತಲುಪಿದ್ದಾರೆ. ಇಲ್ಲಿ ಮದುವೆ ಆಗುವಾಗ ಎರಡು ಕುಟುಂಬಗಳಲ್ಲೂ ಅನ್ಯೋನ್ಯತೆ ಇತ್ತು, ನಿಶ್ಚಯ ಮಾಡುವಾಗಲೂ ಅನ್ಯೋನ್ಯತೆ ಇತ್ತು. ಆದರೆ ಮುಹೂರ್ತದ ಪ್ರಭಾವ ಇಲ್ಲಿ ಎಲ್ಲವನ್ನ ನಿಷ್ಫಲ ಮಾಡಿತು. ಶುಕ್ರ ವಿವಾಹಕಾರಕ ಶುಕ್ರ ನೀಚನಾದಂಥ ಒಂದು ಸಂದರ್ಭದಲ್ಲಿ ಮದುವೆ ಮಾಡೋಂಗಿಲ್ಲ. ಆ ಶುಕ್ರ ತುಲಾರಾಶಿಗೆ ಬರೋವರೆಗೂ ಶುಭ ಕಾರ್ಯ ಉತ್ತಮ ಅಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.